ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಈಗ ಫೋನ್ ಕದ್ದಾಲಿಕೆಯ ಅಬ್ಬರ ಜೋರಾಗಿ ಸದ್ದು ಮಾಡ್ತಾ ಇದೆ. ಇಲ್ಲಿ ಫೋನ್ ಕದ್ದಾಲಿಕೆ ಶುರು ಮಾಡಿದ್ದು ಯಾರು, ಎಲ್ಲಿಂದ ಹುಟ್ಟಿದ್ದಿದ್ದು, ಈಗ ಈ ರೀತಿಯ ವಾಕ್ಸಮರಕ್ಕೆ ಕಾರಣ ಆಗಿದ್ದಾದ್ರೂ ಏನು, ಯಾರ್ಯಾರ ಫೋನನ್ನ ಟ್ಯಾಪ್ ಮಾಡ್ತಾ ಇದ್ದಾರೆ ಅನ್ನೋದೀಗ ಬಹಳ ಕ್ಯೂರಿಯಾಸಿಟಿನ ಹುಟ್ಟಿಸಿದೆ. ಇದರ ಜೊತೆಗೆ ಈಗ ಹಗ್ಗಜಗ್ಗಾಟ ಕೂಡ ನಡೆದಿದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ನಡುವೆ ಈಗ ವಾಗ್ಬಾಣಗಳಿದೆ. ಏನಿದು ಸ್ಟೋರಿ, ಏನಿದು ಕಳ್ಳಕಿವಿ ಅಂತೀರಾ? ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಕಳ್ಳಕಿವಿ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ವೀಕ್ಷಕರೇ, ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷದವರ ಫೋನ್ ಅನ್ನ ಟ್ಯಾಪ್ ಮಾಡ್ತಾ ಇದೆ ಅನ್ನುವಂತ ಗಂಭೀರ ಆರೋಪ ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಆ ಆರೋಪ ಇರಲಿ, ಅದಕ್ಕಿಂತ ಹೆಚ್ಚಾಗಿ ತಮ್ಮದೇ ಪಕ್ಷದಲ್ಲಿ ತಮ್ಮದೇ ಶಾಸಕರ ತಮ್ಮದೇ ಸಚಿವರ ಫೋನ್ ಟ್ಯಾಪ್ ಆಗ್ತಾ ಇದೆ ಅಂತ, ಅಂದ್ರೆ ಕಾಂಗ್ರೆಸ್ನಲ್ಲೇ ಕಾಂಗ್ರೆಸ್ನ ಶಾಸಕರೇ ಕಾಂಗ್ರೆಸ್ನ ಸಚಿವರುಗಳ ಫೋನ್ ಟ್ಯಾಪ್ ಆಗ್ತಾ ಇದೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಬಾಂಬ್ ಹಾಕಿದ್ರು. ಯಾರ್ಯಾರು ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ ಅವರ ಚಲನವಲಯಗಳನ್ನು ನೋಡುವಂಥದ್ದಕ್ಕೆ ಮುಖ್ಯಮಂತ್ರಿಗಳು ಒಬ್ಬ SP ನೇತೃತ್ವದ ಒಂದು ತಂಡವನ್ನೇ ಮಾಡಿದ್ದಾರೆ. ಯಾರ್ಯಾರು ಹೋಗ್ತಾರೆ, ಎಲ್ಲೆಲ್ಲಿ ಸೇರ್ತಾರೆ, ಇವ್ರು ಫೋನ್ಗಳಲ್ಲಿ ಏನೇನು ಮಾತಾಡ್ತಾರೆ, ಫೋನ್ ಟ್ಯಾಪಿಂಗ್ ಅಂತಲೇ ಹೇಳ್ಬೋದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಯಾರು ಫೋನ್ ಯಾರು ಟ್ಯಾಪ್ ಮಾಡಿದ್ದು, ಯಾಕೆ ಮಾಡ್ತಾ ಇದ್ದಾರೆ ಅಂತ, ಕುರ್ಚಿ ಕದನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಬಣ ಬಡಿದಾಟ ಜೋರಾಗಿದೆಯಲ್ಲ, ಈ ಬಣ ಬಡಿದಾಟದ ಜೊತೆಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಫೋನನ್ನ ಟ್ಯಾಪ್ ಮಾಡ್ತಾ ಇದೆ, ಫೋನ್ ಕದ್ದಾಲಿಕೆಯನ್ನ ಮಾಡ್ಲಾಗ್ತಾ ಇದೆ, ಏನೇನು ಮಾತನಾಡ್ತಾ ಇದ್ದಾರೆ, ಏನೇನು ಚರ್ಚೆ ಆಗ್ತಾ ಇದೆ, ಏನಿದು ಸ್ಟೋರಿ ಅನ್ನೋ ಲೆಕ್ಕಾಚಾರದಲ್ಲೇ ಕಾಂಗ್ರೆಸ್ನಲ್ಲೇ ನಡೀತಾ ಇದೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಬಾಂಬ್ ಹಾಕಿದ್ರು. ಇದರ ಜೊತೆಗೆ ಕುಮಾರಸ್ವಾಮಿ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಡುಗಿದ್ರು. ನಾನು ಅವರ ಪಕ್ಷದ ಶಾಸಕರುಗಳು ಅವ್ರ ಪಕ್ಷದ ನಾಯಕರುಗಳ ಬಗ್ಗೆ ಇಂಟೆಲಿಜೆನ್ಸ್ ಮುಖಾಂತರ ಮಾಹಿತಿ ಸಂಗ್ರಹ ಮಾಡ್ತಾ ಇರತಕ್ಕಂಥದ್ದು ಬಹುಶಃ ರಾಜ್ಯದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಮೊದಲನೇ ಬಾರಿ ಪ್ರಾರಂಭ ಆಗಿದೆ. ಅಂದ್ರೆ ಕಾಂಗ್ರೆಸ್ನಲ್ಲೂ ಕೂಡ ಫೋನ್ ಕದ್ದಾಲಿಕೆ ನಡೀತಾ ಇದೆ. ಅಂದ್ರೆ ವಿರೋಧ ಪಕ್ಷದವ್ರು ಫೋನ್ ಕದ್ದಾಲಿಕೆ ಆಗ್ತಾ ಇತ್ತು ಅಂತ ಕುಮಾರಸ್ವಾಮಿ ಕೂಡ ಗುಡುಗಿದ್ರು. ಈಗ ತಮ್ಮದೇ ಪಕ್ಷದಲ್ಲಿ ನಡೀತಾ ಇದೆ ಫೋನ್ ಕದ್ದಾಲಿಕೆ ಅಂತ ಬಿಜೆಪಿ ಆರೋಪ ಮಾಡಿರೋದು. ಇದರ ಜೊತೆಗೆ ಈಗ ಮಧು ಬಂಗಾರಪ್ಪ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಮಧು ಬಂಗಾರಪ್ಪ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಏನು, ತಮ್ಮದೇ ಪಕ್ಷದಲ್ಲಿ ತಮ್ಮದೇ ನಾಯಕರ ಫೋನ್ ಕದ್ದಾಲಿಕೆ ಮಾಡುವಂತ ಅವಶ್ಯಕತೆ ನಮಗಿಲ್ಲ, ಅಂತಹ ಯಾವುದೇ ಕೆಲಸಗಳು ನಮ್ಮ ಪಕ್ಷದಲ್ಲಿ ಆಗ್ತಾ ಇಲ್ಲ. ಫೋನ್ ಕದ್ದಾಲಿಕೆನ ಹುಟ್ಟಿದ್ದು ಯಾರಿಂದ, ಫೋನ್ ಕದ್ದಾಲಿಕೆ ಅನ್ನುವಂಥ ವಿಚಾರ ಶುರುವಾಗಿದ್ದು ಯಾರಿಂದ, ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲೇ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ರವ್ರಿಗೂ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಇದರ ಜೊತೆಗೆ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರ ವಿರುದ್ಧವೂ ಕೂಡ ಮಧು ಬಂಗಾರಪ್ಪ ಗುಡುಗಿದ್ದಾರೆ. ಯಾಕಂದ್ರೆ ಈಗಾಗಲೇ ಕೂಡ ಫೋನ್ ಕದ್ದಾಲಿಕೆ ಅನ್ನುವಂಥ ವಿಚಾರ ಶುರುವಾಗಿದ್ದೆ ಕುಮಾರಸ್ವಾಮಿ ಅವರಿಂದ. ಇದೆಲ್ಲ ಫೋನ್ ಕದ್ದಾಲಿಕೆ ಮಾಡೋದು ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿರುತ್ತೆ ಏನೇನು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಂತ ಟಾಂಗ್ ಕೊಟ್ಟಿರೋದು. ಯಾಕಂದ್ರೆ ಕೇಂದ್ರದವರು ರಾಜ್ಯ ಸರ್ಕಾರದ ನಾಯಕರ ಫೋನ್ ಕದ್ದಾಲಿಕೆಯನ್ನು ಮಾಡ್ತಾ ಇರ್ಬೋದೇನೋ, ನಮ್ಮ ಪಕ್ಷದಲ್ಲಿ ಅದೆಲ್ಲ ನಡೀತಾ ಇಲ್ಲ, ಬಿಜೆಪಿಯವರೇ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಗೊತ್ತಿರುತ್ತೆ ಯಾರ್ಯಾರ ಫೋನು ಯಾರ್ಯಾರು ಕದ್ದಾಲಿಕೆ ಆಗ್ತಾ ಇದೆ, ಯಾರ್ಯಾರ ಫೋನ್ ಟ್ಯಾಪ್ ಆಗ್ತಾ ಇದೆ ಅನ್ನೋದೆಲ್ಲ ಕುಮಾರಸ್ವಾಮಿ ಅವರಿಗೆ ತುಂಬಾ ಅನುಭವ ಇದೆ ಅನ್ನೋ ಲೆಕ್ಕಾಚಾರದಲ್ಲೇ ಮಧು ಬಂಗಾರಪ್ಪ ಅವರು ಟಾಂಗನ್ನ ಕೊಟ್ಟಿರೋದು. ಯಾರಿಗೆ ಕಳ್ಳಕಿವಿ ಇದಾವೆ, ಯಾರಿಗೆ ಕಳ್ಳಕಿವಿ ಚೆನ್ನಾಗಿ ವರ್ಕ್ ಮಾಡುತ್ತೆ ಅನ್ನೋ ಲೆಕ್ಕಾಚಾರದಲ್ಲೇ ಟಾಂಗ್ ಕೊಟ್ಟಿದ್ದಾರೆ ದೇವೇಗೌಡರು. ಇದರ ಜೊತೆಗೆ ರಾಮಕೃಷ್ಣ ಹೆಗಡೆ ವಿಚಾರ, ಅಂದ್ರೆ ಇದು ಯಾವಾಗ ಹುಡ್ತು ಅಂದ್ರೆ ರಾಮಕೃಷ್ಣ ಹೆಗಡೆ ಅವರ ಫೋನ್ ಕದ್ದಾಲಿಕೆ ಮಾಡಿದ್ರು ಅನ್ನುವಂಥ ಆರೋಪ ದೇವೇಗೌಡರ ಮೇಲೆ ಬಂದಂಥ ಸಂದರ್ಭ, ಆಗ ಶುರುವಾಗಿರುವಂಥ ಈ ಫೋನ್ ಕದ್ದಾಲಿಕೆ ಅಂದ್ರೆ ಕಳ್ಳಕಿವಿ ಯಾವಾಗ ಶುರುವಾಯಿತು ಅಂತ ಆ ಲೆಕ್ಕಾಚಾರದಲ್ಲಿ ಕೂಡ ಶುರುವಾಗಿದ್ದಲ್ಲಿಂದ ಯಾರು ಮಾಡಿದ ಹಾಗಾದ್ರೆ
ಯಾರ್ಯಾರ ಫೋನ್ ಟ್ಯಾಪ್ ಆಗಿತ್ತು, ಯಾರ್ಯಾರ ನಡುವೆ ಆಗಿತ್ತು, ಏನೆಲ್ಲ ಘಟನೆ ಆಗಿತ್ತು ಅನ್ನೋಕ್ಕೆ ಸಂಬಂಧಪಟ್ಟ ಹಾಗೆ ಮಧು ಬಂಗಾರಪ್ಪ ಅವರು ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಹಾಗೆ ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿ ಅವರಿಗೆ ಟಾಂಗನ್ನ ಕೊಟ್ಟಿದ್ದಾರೆ. ಈ ವಿಚಾರ ಎಲ್ಲಿಗೋಗಿ ನಿಂತುಕೊಳ್ಳುತ್ತೆ, ಏನಾಗುತ್ತೆ ಕಾದ್ ನೋಡೋಣ. ಇದಾಗಿತ್ತು ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕಳ್ಳ ಕಿವಿ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.